ಅಂದ್ಬಿಟ್ಟು ಬುಕ್ ಮಾಡಿದೆ, ಏನೋ ಅವ್ರಿಗೆ ಕನ್ನಡ ಬರುತ್ತೆ ಆ್ಯಕ್ಚುಲಿ. ಇನ್ನೂ ತಿಂದಿಲ್ಲ, ಊಟನೇ ಬರಲಿಲ್ಲ, ಬರೀ ನೀರು ಬರಲಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಿದ್ರೆ 20 ರೂಪಾಯಿ 10 ರೂಪಾಯಿ ಎಲ್ಲ ಕೊಡ್ತಾರೆ, ಸಖತ್ತ ಇರೋದು. ಪೇಸ್ಟು, ಒಂದು ಸೋಪು, ಒಂದು ಬ್ರಷ್ಷು. ಮನೇಲಿ ಹೇಳಿದ್ರೆ ಅಷ್ಟೇ ಕತೆ, 100 ರೂಪಾಯಿ ಡಬಲ್. ಎಷ್ಟು ದುಡ್ಡು ಕೇಳ್ತಾರೆ. ಎಟ್ಟುಕಲ್ ಭಗವತಿ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ಅವರ್ ಲೇಟ್ ಮಾಡಿದ್ದಾನೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಆಕ್ಷನ್ ಮಾಡಲಿ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ಮಾಡಲಿ. ಗೈಸ್ 12 ಗಂಟೆಗೆ ಬರಬೇಕಿತ್ತು ಟ್ರಿವೆಂಡ್ರಮ್ಗೆ ಟ್ರೈನು. ಇವಾಗ 2 ಗಂಟೆ ಆಗಿದೆ, 2 ಅವರ್ ಲೇಟ್ ಮಾಡಿದ್ದಾನೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇವಾಗ ಇನ್ನೂ ನಮ್ಮ ಕಾರ್ತಿಕ್ ಅವ್ರು ಮಾತ್ರ ಬಂದಿಲ್ಲ, ಇನ್ನೂ ಒಂದು 2-3 ಅವರ್ ಡಿಲೇ ಆಗುತ್ತೆ. ಅವ್ರು ಬಂದಮೇಲೆ ಅನಂತರ ಇದು ಯಾವುದೋ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಇಲ್ಲಿ ವೆಯ್ಟಿಂಗ್ ಹಾಲ್ ಇದೆ, AC ವೆಯ್ಟಿಂಗ್ ಹಾಲಲ್ಲಿ ದುಡ್ಡು ಕೊಟ್ಟು ಸ್ನಾನ ಮಾಡ್ಕೊಂಡು ಇಲ್ಲೇ ಕ್ಲಾಕ್ ರೂಮಲ್ಲಿ ಲಗೇಜ್ ಇಟ್ಟು ನೆಕ್ಸ್ಟು ಯಾವುದದು ಟೆಂಪಲ್ಲು ಅಲ್ಲ, ಇನ್ನೊಂದು ಯಾವುದೋ ಒಂದು ದೇವಸ್ಥಾನ ಇದೆ, ಅದಕ್ಕೆ ಹೋಗ್ಬಿಟ್ಟು ಅದು ಮುಗಿಸ್ಕೊಂಡು ಅಷ್ಟೊತ್ತಿಗೆ ಕಾರ್ತಿಕ್ ಅವ್ರು ಬಂದು ಫ್ರೆಶ್ ಆಗ್ತಾರೆ. ಆವಾಗ ಅವ್ರನ್ನ ಕರ್ಕೊಂಡು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಇವಾಗ ಇನ್ನೊಂದು ಫ್ಯಾಕ್ಟ್ ಏನಂದರೆ Airbnb ಬುಕ್ ಮಾಡಿದೆ, ಏನೋ ಸಿಕ್ತು, ಬಟ್ ಅದು ಆ್ಯಕ್ಚುಲಿ ನಾಳೆಗೆ ಬುಕ್ ಆಗಿಬಿಟ್ಟಿದೆ. ಅವ್ರು ಏನಾದರೂ ಅಕ್ಸೆಪ್ಟ್ ಮಾಡಿದರೆ ನಮ್ಮ 4,000 ಗಾನು. Airbnb ಅವ್ನು ಹೇಳ್ತಾರೆ ರೂಮು, ರೂಮ್ಸ್ ಅಂತ ಹೇಳೋದು. Airbnb ಅಂದರೆ ಗೊತ್ತಾಗುತ್ತೆ ಅವರಿಗೆ, Airbnb ರೂಮೇ. ಇಮೋಷನಲ್ ಡ್ಯಾಮೇಜ್. ಇಲ್ಲೆಲ್ಲಿ ಹೋಗ್ತಿದ್ದೀವಿ. ಸೊ ಇವಾಗ ವೆಯ್ಟಿಂಗ್ ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಹೋಯ್ತು ವೆಯ್ಟಿಂಗ್ ರೂಮು, ಇಲ್ಲ ವೆಯ್ಟಿಂಗ್ ರೂಮು ಇಲ್ಲೇ ಎಲ್ಲೋ ಇದೆ, ನೋಡ್ತಾ ಇದ್ದೀವಿ. ವೆಯ್ಟಿಂಗ್ ರೂಮಲ್ಲಿ ಹೋಗಿ ಫ್ರೆಂಡ್ಸಲ್ಲೆಲ್ಲಾದ್ರು ವೆಯ್ಟಿಂಗ್ ಹಾಲು, ಲೇಡೀಸ್ ವೆಯ್ಟಿಂಗ್ ಹಾಲು, AC ವೆಯ್ಟಿಂಗ್ ಹಾಲು, ಇದಕ್ಕೆ ಹೋಗಿರ್ಬೇಕು ಅವರು. ಮೋಸ್ಟ್ಲಿ AC ವೆಯ್ಟಿಂಗ್ ಹಾಲಿಗೆ ಹೋಗಿದ್ದಾರೆ. ಹೋಗೋಣ, ನೋಡೋಣ ಎಷ್ಟೆಷ್ಟು ದುಡ್ಡು ಕೇಳ್ತಾರೆ, ಎಷ್ಟಾಗುತ್ತೆ ಅಂತ ಕೇಳೋಣ. ಇಲ್ಲೂ ಇಲ್ಲ, ಫೋನ್ ಮಾಡು. 2 ಗಂಟೆ ಆಗಿದೆ ಟೈಮು, 2 ಗಂಟೆ ಆದರೂ ಇನ್ನೂ ತಿಂದಿಲ್ಲ. ಮನೇಲಿ ಹೇಳಿದ್ರೆ ಅಷ್ಟೇ ಕತೆ. ಏನೋ ಇವತ್ತು ಹೊಟ್ಟೆ ಸಿಗಿಲ್ಲ, ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಆಗಿರ್ಬೋದು. ಯಾರು ತಿಂದಿಲ್ಲ, ಇನ್ನೂ ಅಲ್ಲೂ ಉಜ್ಜಿಲ್ಲ. 2 ಗಂಟೆ ಆಯಿತು ಟೈಮು, 2 ಗಂಟೆ ಆದರೂ ಅಲ್ಲೂ ಉಜ್ಜಿಲ್ಲ. ಒಬ್ರಿಗೊಬ್ರು ಎಲ್ಲ ನೀರು ಹಿಡ್ಕೊಂತಿದ್ದಾರೆ. ಪ್ಯೂರಿಫೈಯರ್ ಇದೆ ಇಲ್ಲಿ, ನೀರು ಹಿಡ್ಕೊಂತಿದ್ದಾರೆ ಆರಾಮಾಗಿ. ನೋಡಿ ತೋರಿಸ್ತೀನಿ, ಹೇಳಲೇ. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ಬರು ಸೇರಿಕೊಂಡು ಫಸ್ಟು ಮುಖ ತೊಳ್ಕೊಂಡು ತಿಂಡಿದ್ದೀನಿ ನಾನು. ಏನಂತೀಯ? 2 ಗಂಟೆ ಟೈಮು, ಯಾವತ್ತಾರು 2 ಗಂಟೆ ತನಕ ಹಂಗೆ ಇದೆಯಾ ತಿಂಡಿಸಿದಂಗೆ? ಇಲ್ಲ ಅದು ಚಾನ್ಸೇ ಇಲ್ಲ, ನೋ ವೇ. ಏನು ಮಾಡೋಕ್ಕಾಗಲ್ಲ. ಟ್ರೈನಲ್ಲಿ ಏನು ಬರಲೇ ಇಲ್ಲ ಚೆನ್ನಾಗಿರೋದು, ಅಂದರೆ ಊಟನೇ ಬರಲಿಲ್ಲ, ಬರೀ ನೀರು ಬರಲಿಲ್ಲ. ನಮ್ಮ ಕಡೆ ಪರವಾಗಿಲ್ಲ, ಒಂದು ಅರ್ಧ ಗಂಟೆಗೆ ಒಂದೊಂದ್ಸಲಿ ಬಂದು ಹೋಗ್ತಾರೆ. ಬಟ್ ಇಲ್ಲಿ ಎಲ್ಲ ಹಳ್ಳಿ ಥರ ಇರೋದ್ರಿಂದ ಅಂಗಡಿಗಳು, ಅಂದರೆ ನಾವು ಕುಂತಿರೋ ಸೀಟು ಹಾಗೇ ಇತ್ತು. ಇಂಜಿನ್ ಹತ್ರ ಕುಂತ್ಕೊಂಡಿರೋದ್ರಿಂದ ಇಂಜಿನ್ ಫಸ್ಟ್ ಮೂವ್ ಆಗ್ತಿತ್ತು. ಅಂಗಡಿ ನಮಗೆ ಅರ್ಧ ಕಿಲೋಮೀಟರ್ ದೂರ ಇದೆ ಅನಿಸ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಯ್ಸ್, ಏನಂದರೆ ಟ್ರಿಪ್ಪಿಗೆ ಬಂದಿದ್ದೀವಿ, ಒಬ್ಬರಾರು ಒಂದು ಪೇಸ್ಟು, ಒಂದು ಸೋಪು, ಒಂದು ಬ್ರಷ್ಷು ಏನು ಹಿಡ್ಕೊಂಬಂದಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಎಲ್ಲ ತಾಂಬೇಕು ಇವಾಗ. ಅದಕ್ಕೆ ಇಷ್ಟ ತನಕ ಯಾರೋ ಅಲ್ಲುಜ್ಜಿಲ್ಲ, ಪೇಸ್ಟೇ ಇರಲಿಲ್ಲ. ಅದು ಬೇರೆ ಕೇಳಲ್ಲ ಅಂದರೆ ಎಲ್ಲ ಬರೀ ಲೇಡೀಸೇ ಇದ್ರು, ಅದಕ್ಕೆ ಕೇಳಿಲ್ಲ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಯಾವುದಾದ್ರು ಸೋಪು ಲಿಯಾನಾ ಸಾಕು ಬಿಡೋದೇ, ಕಾಣಿಲ್ಲ. 2 ಸೋಪ್ ಇನ್ನೆಷ್ಟು ಬೇಕು? ಸಾಕು ಬಿಡೋ, ಬೇಡ. ನನಗೊಂದು ಬ್ರಷ್, ನನಗೊಂದು ಬ್ರಷ್ಷು. ಒಂದು ಪೇಸ್ಟ್ ಸಾಕು. ನೀನಕ್ಕೆ ಇಟ್ಕೊಂಡಿದ್ಯಾ ಸೋಪು? ಬೇಕಾ? ಏನೋ ಬೇರೆ ಹಚ್ಚಲ್ವಾ? ಚೀಪ್ ಅನಿಸ್ಬಿಡ್ತು ಅಂದ್ರೆ ಪೇಸ್ಟ್. ಓಕೆ,
ಸೋಪ್ ಸ್ನಾನ ಮಾಡೋಕ್ಕೆ ಏಯ್ ಶಾಂಪು ಅಂತೆ ಕೈ ಸೋಪು ಬ್ರಷ್ಷು ಪೇಸ್ಟು ಎಲ್ಲ ತಗೊಂಡಿದ್ದೀವಿ ಇವಾಗ. ಬರ್ತಾಂಬಾ ಅವನಿಗೆಲ್ಲ ಗೊತ್ತು ಬಾ. ಇವಾಗ ವೆಯ್ಟಿಂಗ್ ರೂಮಿಗೆ ಹೋಗ್ತಾ ಇದ್ದೀವಿ ಮತ್ತೆ ವಾಪಸ್. ವೆಯ್ಟಿಂಗ್ ರೂಮಲ್ಲಿ 1 ಅವರ್ಗೆ 30 ರೂಪಾಯಿ 40 ರೂಪಾಯಿ ಏನು ಹೇಳಿದ್ರು, ಕರೆಕ್ಟಾಗಿ ನೋಡ್ಬೇಕು ಇವಾಗ ಹೋಗಿ ಹೇಳಿ. ಹೆಂಗೋ ಕೊಟ್ಟರು ಏಯ್ ಎಷ್ಟು 9 ಜನ ಇದೆಯಲ್ಲ, 1 2 3 4 5 6 7 8 9 9 ನಂಬರ್ಸ್. PNR ನಂಬರು ಜನರಲಿ ಕೊಡಲ್ಲ ಅನ್ಸುತ್ತೆ. ಕಾರ್ಡ್ ಕೊಡಲ್ಲ ನನ್ನ ಹತ್ರ ಆಧಾರ್ ಕಾರ್ಡ್ ನಂಬರ್ ಅಂತ ಬಿಡು. ಗೈಸ್ ಇವಾಗ ಎಲ್ಲ ರೆಡಿಯಾಗಿದೆ ನೋಡಿ. ಎಲ್ಲ ಬ್ಲ್ಯಾಕ್ ಶರ್ಟು ವೈಟ್ ಪಂಚೆ ತಂದಿದ್ದವರು ಎಲ್ಲ ಫುಲ್ಲು. ಈಗ ಇಲ್ಲೇ YICDC ಹೋಟ್ಲಿಗೆ ಬಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ. ಇದು ಇಡಿಯಪ್ಪಮ್ ನೋಡಿ, ಇಲ್ಲಿನ ಫೇಮಸ್ಸು ಇಡಿಯಪ್ಪಮ್ ಅಂತೆ. ಇದು ಶಾವಿಗೆ ಮತ್ತು ಕಡಲೆಕಾಳಿಂದು ಇದು ಚೆನ್ನ ಮಸಾಲ ಸಕ್ಕತ್ತಾಗಿದೆ ಮಾತ್ರ ನೋಡಿ. ಇವರೆಲ್ಲ ಪಲಾವ್ ಅಂತ ಪಲಾವ್ ತಗೊಂಡ್ರು, ಚೆನ್ನಾಗಿಲ್ಲ ಅದು ಪಲಾವು. ಇದು ಓಕೆ ಚೆನ್ನಾಗಿದೆ. ಇಷ್ಟು ಇವಾಗ ತಿಂಡಿ ತಿನ್ಕೊಂಡು ಯಾವ ಟೆಂಪಲ್ ನೇಮ್ ಇನ್ನೂ ಗೊತ್ತಿಲ್ವಾ? ಟೆಂಪಲ್ ನೇಮು ಅಲ್ಲ, ಇವಾಗ ಹೋಗೋದು. ಇವಾಗ ಯಾವ ಟೆಂಪಲ್ಗೆ ಹೋಗ್ತಾಯಿದ್ದೀವಿ, ಟೆಂಪಲ್ ನೇಮು ಗೊತ್ತಿಲ್ಲ. ಊಬರ್ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಊಬರ್ ಅವರೆಲ್ಲ ನೋಡ್ಕೊಂಡು ಎಷ್ಟೆಷ್ಟಾಗಿದೆ ಅಂತ ನೋಡ್ಕೊಂಡು ಹೋಗ್ತೀವಿ. ಎಲ್ಲ ಪಂಚೆ ಹಾಕಣಿ ನೋಡಿ, ಪಂಚೆ ಬ್ಲ್ಯಾಕ್ ಶರ್ಟು ಎಲ್ಲ ಊಟ ಮಾಡ್ತಾರೆ. ಚಪಾತಿ, ವೆಜ್ ಫ್ರೈಡ್ ರೈಸು, ವೆಜ್ ಬಿರಿಯಾನಿ ತಗೊಂಡಿದ್ದಾರೆ. ನಮ್ಮ ಕಾರ್ತಿಕ್ ಬಂದಿಲ್ಲ, ಅದಕ್ಕೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಆಮೇಲೆ ಹೋಗೋಣ, ಫಸ್ಟ್ ಬೇರೆ ಯಾವುದೋ ದೇವಸ್ಥಾನ ಇದ್ರೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅವ್ನು ಬಂದಮೇಲೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತೀವಿ. A few minutes later. ಗೈಸ್ ಇವಾಗ ಊಟ ಗೀಟೆಲ್ಲ ಮಾಡ್ಕೊಂಡು ಡೈರೆಕ್ಟು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಲಗೇಜ್ ರೂಮಿಗೆ ಬಂದಿದ್ದೀವಿ. ಲಗೇಜ್ ರೂಮಲ್ಲಿ ಎಲ್ಲ ಇಟ್ಟು ಪರ್ ಬ್ಯಾಗು 30 ರುಪೀಸಾ? ಹಾಂ, ಪರ್ ಬ್ಯಾಗ್ ಎಷ್ಟು? 15-20 ಡಿಪೆಂಡ್ಸ್ ಅಪಾನ್ ವೆಯ್ಟ್. 15 ದೊಡ್ಡ ಬ್ಯಾಗಿಗೆ 20, ಸಣ್ಣ ಬ್ಯಾಗಿಗೆ 15. ಬಟ್ ಎಲ್ಲರೂ 20ನೇ, ಬಟ್ ಎಲ್ಲದಕ್ಕೂ 20ನೇ ತಗೊಂಡ್ರು. ಬ್ಯಾಗೆಲ್ಲ ಇಟ್ಟಾದ್ಮೇಲೆ ಹರೀಶ್ ಹತ್ರ ಪಂಚೆ ಇರಲಿಲ್ಲ. ಆವಾಗ ಪಂಚೆ ಹೊಸ ತಂತೀನಿ ಅಂತ ಹೇಳೋದ. ಅದೇ ಪಂಚೆ ಏನು ಗೊತ್ತಾ, ಇವನ ಹತ್ರ ಇದೆಯಂತೆ ಪಂಚೆ, ಅವ್ರ ಹತ್ರ ಇದೆ. ಫಸ್ಟೇ ಹೇಳಿಲ್ಲ ಪಂಚೆ ಇದೆ ಅಂತ. ಹರೀಶ್ ಹೊಸ ಪಂಚೆ ತನಕ ಓಡಾಡ್ತಿದ್ದ, ಈಗ ಪಂಚೆ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಲಗೇಜ್ ಎಲ್ಲ ಇಟ್ಮೇಲೆ ಪಂಚೆ ಎಲ್ಲ ಇದೆ ಅಂತೇಳಿ ಅವ್ರ ಹತ್ರ ಬೈಸ್ಕೊಂತಾರೆ ಇವಾಗ ಪಕ್ಕ. ಅವು ಆಂಟಿ ಫಸ್ಟೇ ಲ್ಯಾಂಗ್ವೇಜ್ ಗೊತ್ತಾಗ್ತಲೇ ಫುಲ್ಲು ಒಂಥರ ಅವ್ರು ಏನು ಅಂಡರ್ಸ್ಟ್ಯಾಂಡ್ ಆಗ್ತಿರ್ಲಿಲ್ಲ ಜಾಸ್ತಿ. ನಾವು ಹಿಂದಿಲಿ ಮಾತಾಡಿದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಇಂಗ್ಲೀಷು ಗೊತ್ತಿಲ್ಲ, ಮಲಯಾಳಮ್ಮೆ. ಇವಾಗ ಪಕ್ಕ ಬೈಸ್ಕೊಂತಾರೆ, ನೋಡೋಣ. ಇವಾಗ ರ್ಯಾಪಿಡ್ ಬುಕ್ ಮಾಡ್ಕೊಂಡು ಹತ್ತುಕಲ್ ಭಗವತಿ ಟೆಂಪಲ್ ಹೋಗ್ತಿದ್ದೀವಿ. ಲೋಕಲ್ ಆಟೋ ಪ್ರಿಫರ್ ಮಾಡಬೇಡಿ, ರ್ಯಾಪಿಡೋ ಊಬರ್ ಓಲಾದಲ್ಲಿ ಬುಕ್ ಮಾಡ್ಕೊಳ್ಳಿ. ಲೋಕಲ್ ಕೇಳಿದ್ರೆ 100 ರೂಪಾಯಿ ಅಂದರು, ಅದೇ ರ್ಯಾಪಿಡೋದಲ್ಲಿ 50-55 ಆಗುತ್ತೆ. ಆಲ್ರೆಡಿ ಮಳೆ ಬರೋ ಥರ ಇದೆ. ಸೊ ಇವಾಗ ಅದು ಎಷ್ಟು ಕಿಲೋಮೀಟ್ರ್? 2 ಕಿಲೋಮೀಟರ್ಸ್, ಓನ್ಲಿ 2 ಕಿಲೋಮೀಟರ್ಸು. 2 ಕಿಲೋಮೀಟರ್ಸ್ಗೆ 50 ರುಪೀಸ್ ವರ್ತು, ಒಂದು ರೇಂಜಿಗೆ ವರ್ತು. ನೋಡೋಣ ಅಲ್ಲಿ ಏನಕ್ಕೆ ಹೋಗ್ತಿರೋದಂದರೆ ಕಾರ್ತಿಕ್ ಅವ್ರು ಲೇಟಾಗಿ ಬರ್ತಿದ್ದಾರೆ. ಇಲ್ಲಾಂದರೆ ಡೈರೆಕ್ಟ್ ಪದ್ಮನಾಭ ಸ್ವಾಮಿ ಟೆಂಪಲ್ ಹೋಗ್ತಿದ್ವಿ. ಕಾರ್ತಿಕ್ ಅವ್ರಿಗೋಸ್ಕರ ಅವ್ರು ಬಂದು ರೆಡಿಯಾಗೋಷ್ಟೊತ್ತಿಗೆ ಒಂದು ಟೆಂಪಲ್ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ನೋಡಿ ತ್ರಿವೇಂದ್ರಮ್ ಯಾವ ಥರ ಇದೆ ತೋರಿಸ್ತೀವಿ. ಇಲ್ಲೂ ಟ್ರಾಫಿಕ್ ಇದೆ ಗಾಯ್ಸ್, ಇದೇನು ಕಮ್ಮಿ ಇಲ್ಲ. ಇದು ಒಳ್ಳೆ ಸಿಟಿನೇ, ಕ್ಯಾಪಿಟಲ್ ಅಲ್ವಾ ಕೇಳೋದು. ಎಲ್ಲ ಫುಲ್ ರಶ್ ಇದೆ ನೋಡಿ. ಇದು ಝೊಮ್ಯಾಟೊ, ರ್ಯಾಪಿಡೋ, ಊಬರ್, ಓಲಾ ಎಲ್ಲ ಇದೆ. ಊಟ ಮಾಡಿದ್ವಿ ಇದರಲ್ಲಿ IRCTC ಕೌಂಟರಲ್ಲಿ, ಹೋಟ್ಲಲ್ಲಿ ಮಾಡಿದ್ವಿ ರೈಲ್ವೆ ಸ್ಟೇಷನಲ್ಲಿ. ಚೆನ್ನಾಗಿತ್ತು. ಇಡಿಯಪ್ಪಮ್ ಮತ್ತು ಚಪಾತಿ ಸಖತ್ತಾಗಿತ್ತು. ವೆಜ್ ಬಿರಿಯಾನಿ ಏನಷ್ಟು ಚೆನ್ನಾಗಿರಲಿಲ್ಲ, ವೆಜ್ ಫ್ರೈಡ್ ರೈಸ್ ಚೆನ್ನಾಗಿತ್ತು. ನೀವೇನಾದ್ರು ಅಲ್ಲಿ ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಊಟ ಮಾಡ್ತೀವಿ ಅಂತ ಅಂದರೆ ಅಲ್ಲಿ ಲಾಸ್ಟಲ್ಲಿ ಹೋಟ್ಲಿದೆ, ಚೆನ್ನಾಗಿತ್ತು ಒಂದು ರೇಂಜಿಗೆ. ದುಡ್ಡು ಪರವಾಗಿಲ್ಲ, ಸೇಮ್ ನಮ್ಮ ಕರ್ನಾಟಕ ಥರನೇ ಇದೆ. ಒಂದು ಪ್ಲೇಟು 58 ರೂಪಾಯಿನ ಇತ್ತು ಚಪಾತಿ. ಇಡಿಯಪ್ಪಮ್ಮು ಒಂದು ಪೀಸಿಗೆ 9 ರೂಪಾಯಿ. ವೆಜ್ ಬಿರಿಯಾನಿ 70, ವೆಜ್ ಫ್ರೈಡ್ ರೈಸ್ 110 ರೂಪಾಯಿ. ಅವರು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾರೆ ಅಂತ ಬರ್ತಿದ್ದಾರೆ, ಗೊತ್ತಿಲ್ಲ. ಬಟ್ ಟೇಸ್ಟ್ ಸ್ವಲ್ಪ
ಡಿಫ್ರೆನ್ಸ್ ಆಗಿದೆ. ಟೇಸ್ಟ್ ಚೆನ್ನಾಗಿದೆ. ಸೇಮ್ ನಮ್ಮ ನಾರ್ತಲ್ಲಿ ಹೆಂಗೆ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಇತ್ತು. ಎಲ್ಲ ತಿನ್ಬೋದು, ನಮಗೆ ಅಡ್ಜಸ್ಟ್ ಆಗುತ್ತೆ. ಬಟ್ ಹೊರಗಡೆ ಗೊತ್ತಿಲ್ಲ, ಹೊರಗಡೆ ಆ ಥರ ಹೊಟ್ಟಿದೆ ಗೊತ್ತಿಲ್ಲ. ಇದೇ ಅಪ್ಪಮ್ಮ ಅಂದರೆ ಏನಿಲ್ಲ, ಬರೀ ಇದೆ ಶಾವಿಗೆಗೆ ಸಾಂಬಾರು ಹಾಕೊಂಡು ತಿನ್ನೋದು ಅಷ್ಟೇ. ಸಕ್ಕತ್ತಾಗಿತ್ತು. ಯಾಕೆ ಚಿಟ್ಟೆ ಗೈಸ್. ಹಾಯ್. ಗಾಯ್ಸ್ ಇವಾಗ ಅಟ್ಟುಕಲ್ ಭಗವತಿ ಅಂತೆ. ಸ್ವಲ್ಪ ಪ್ರೊನೌನ್ಸಿಯೇಷನ್ ಚೇಂಜ್, ನಮ್ಮ ಥರ ಅಲ್ಲ. ಅಟ್ಟುಕಲ್ ಭಗವತಿ ಟೆಂಪಲ್ಗೆ ಬಂದಿದ್ದೀವಿ ಇವಾಗ. 3 ರ್ಯಾಪಿಡೋ ಬುಕ್ ಮಾಡಿದ್ವಿ. 55 ರೂಪಾಯಿ. ಲೋಕಲೆಲ್ಲ ಗೊತ್ತಲ್ಲ 100 ರೂಪಾಯಿ ಡಬಲ್. ಸೊ ಪ್ರಿಫರ್ ಮಾಡಿ ಆನ್ಲೈನ್ನ ಬೆಸ್ಟು. ಸ್ಟೂಡೆಂಟ್ಸ್ಗೆ, ಲೋಕಲ್ ಯಾರ ಜಾಸ್ತಿ ಬಜೆಟ್ ಇಲ್ಲ ಅವರೆಲ್ಲ ಪ್ರಿಫರ್ ಮಾಡಿ, ಪರವಾಗಿಲ್ಲ. ಇಲ್ಲೂ ಎಲ್ಲ ಇದೆ. ಸೊ ಅಲ್ಲಿ ನೋಡಿ ನಮ್ಮನ್ನು ಬಿಟ್ಬಿಟ್ಟು 3 ಜನ ಆಲ್ರೆಡಿ ಬಂದುಬಿಟ್ಟವ್ರೆ. 3 ಜನ ಒಂದು ಆಟೋಲ್ಲಿ ಬಂದಿರೋದು. ಇನ್ನು 3 ಜನ ಬರ್ತವ್ರೆ. ಎಲ್ಲ ಬಂದುಬಿಟ್ಟು ಫೋಟೋ ತೆಕ್ಕಂತವ್ರು ನೋಡಿ ನಮ್ಮನ್ನು ಬಿಟ್ಟು. ಇನ್ನೂ ವರ್ಕಿಂಗ್ ನಡೀತಿದೆ ಏನೋ ಗೊತ್ತಿಲ್ಲ. ಗೈಸ್ ಫೋಟೋ ಎಲ್ಲ ತೆಗಿಯೋಂಗಿಲ್ಲ, ದೇವಸ್ಥಾನದೊಳಗಡೆ ವೀಡಿಯೋನೂ ಮಾಡೋಂಗಿಲ್ಲ. ಏನಾದರೂ ಸಿಗಾಕೊಂಡ್ರೆ ಅಲ್ಲೇ ಫೋನ್ ಕಿತ್ಕೊಂಡು ಬೇಕಾದರೆ ಹೊಡೆದಾಡ್ಬಿಡ್ತಾರೆ. ಅಷ್ಟು ಸ್ಟ್ರಿಕ್ಟ್ ಇರುತ್ತೆ. ಯಾರು ಫೋಟೋ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಇದು ದೇವಸ್ಥಾನ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಯಾವುದೋ ಒಂದು ಈವೆಂಟಲ್ಲಿ 2.5 ಮಿಲಿಯನ್ನು ವುಮೆನ್ಸ್ ಗ್ಯಾದರ್ ಆಗಿದ್ರಂತೆ. ಹಾಯ್ ಗೆಳೆಯರೇ, ಇದೀಗ ನಾವು ಅಲ್ಲಿನ ದೇವಸ್ಥಾನವನ್ನು ಮುಗಿಸಿ ನಂತರ ಪದ್ಮನಾಭ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಬನ್ನಿ ಹೇಗಿದೆ ಅಂತ ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಆಮೇಲೆ ಹೇಳ್ತೀನಿ. ನಿಮ್ಮ ಅನುಭವ ಹೇಳಬೇಕು. ಅದಾದ ವ್ಯೂ ಉಂಟು ಹೇಳ್ದಂಗೆ. ಹೇಳಿ ಪರವಾಗಿಲ್ಲ. ಹೀಗೂ ಉಂಟು, ಈಗೂ ಉಂಟು, ಹೇಗುಂಟು, ಈಗುಂಟು. ಮುಂದಾಟದಲ್ಲಿ 4 ಜನ ಹೋಗ್ತಾ ಇದ್ದೀವಿ. 6 ಜನನ? ಹಾಂ, ಡ್ರೈವರ್ನ ಸೇರಿಸಿದ್ರೆ 6 ಜನ. 3 ಚಕ್ರದ ಆಟೋದಲ್ಲಿ. ಹಾಂ, ಇದಕ್ಕೆ 3 ಚಕ್ರ ಇದ್ದಾವೆ. ಅದ್ರಲ್ಲಿ 6 ಜನ ಹೋಗ್ತಾ ಇದ್ದೀವಿ. ಮತ್ತೆ ಎಲೆಕ್ಟ್ರಿಸಿಟಿಯಿಂದ ಹೋಗುತ್ತೆ. ಹಾಂ, ಹೊಗೆ ಬರಲ್ಲ. ಈಗಿನ Intelligent. ಯುದ್ಧದಲ್ಲಿ ಪೆಟ್ರೋಲ್ ಮತ್ತು LPGಗಳು ಸಿಗದ ಕೊರತೆಯಿಂದ ಎಲೆಕ್ಟ್ರಿಕ್ ಅನ್ನೋದು ಉತ್ತಮವಾಗಿ ಆಟೋ ಚಾಲಕರಿಗೆ ಉತ್ತಮವಾಗಿದೆ ಹಾಗೂ ಅತಿ ಲಾಭದಾಯಕವಾದ ಮಷೀನ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಯುದ್ಧ ಆಗ್ತಿರೋ ಕಾರಣದಿಂದ ಇವ್ರಿಗೂ ಯಾವುದಾದ್ರು LNG ಸಿಗ್ತಿಲ್ಲ. LPG ಅಲ್ಲ, ಏನು ಬೆಸ್ಟ್ ಅಂದರೆ ವೆಯ್ಟ್ ಜಾಸ್ತಿ ಆಗಿದೆ. ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋ ಜನಗಳನ್ನ ಏನು ಮಾಡಬೇಕು ಅಂತ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಜನಗಳಿಗಂತೂ ತೊಂದರೆ ಆಗ್ತಾ ಇದೆ ರಾಜಕಾರಣಿಗಳು ಮಾಡೋ ಕೆಲಸಗಳಿಂದ. ಇದ್ರ ಬಗ್ಗೆ ಗಮನ ತಗೊಬೇಕು. ಬಟ್ ಆದರೆ ನಾವು ಅಂತ ದೊಡ್ಡವರಲ್ಲ. ರಾಷ್ಟ್ರಪತಿ ಹತ್ರ ಮಾತಾಡುತ್ತಾನೆ ಚಂದು ಫೋನ್ ಮಾಡಿ ಪತ್ರಿಕೆ ಥರ ಆಸೆ ಇದೆ. ಬಟ್ ಆದ್ರೂ ನಾವು ಅಂತ ಲೆವೆಲ್ಗೆ ಬೆಳೆದಿಲ್ಲದ ಕಾರಣ ನಾನು ಇಲ್ಲಿಂದ ಈ ಥರ ರೀಲ್ಸ್ ಮಾಡ್ಕೊಂಡು ಜೀವನ ಕಳೀತಾನೆ. ಇದೇ ಒಂದು ಯಾರು ದೊಡ್ಡ ವಿಷಯದ ಬಗ್ಗೆ ಮಾತಾಡ್ದೆ, ದೇಶದ ವಿಷಯ ಮಾತಾಡ್ತೀವಿ, ಕಾಪಿಗೆ ಓದ್ತಾನೆ. ಫ್ರೆಂಡ್ಸ್, ನೀವು ಆರಾಮಾಗಿದ್ದೀರಾ ಅಂತ ಹೇಳಿ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ. ಗಾಯ್ಸ್ ಪದ್ಮನಾಭ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ ಆಟೋಲ್ಲಿ. ಈಗ ಇದೇನು ಏನಾಯ್ತು ಚಾಟ್ಸ್ ತಿಂತಾಯಿದ್ದೀವಿ. ಕಡಲೆಕಾಳು, ಸಕ್ಕರೆ ಮಾತ್ರ ಡಯಟ್ ಫುಡ್. ಚೆಲ್ಬೇಡಿ. ಬ್ಯಾಚ್ ತಿಂದ್ಬಿಟ್ಟವ್ರೆ. ಇನ್ನೊಂದು ಸ್ವಲ್ಪ ಸ್ಪೈಸಿ ಇರಬೇಕಿತ್ತಾ?
ಸಕಾಗಿದಲ್ಲ ಸ್ವಲ್ಪ ನಿಂಬೆ ಹಿಂಡಿದ್ರೆ ಇನ್ನೂ ಚೆನ್ನಾಗಿದೆ. ಸರಿ ಪೇಪರ್ ತಗೋ. ನಿಂಬೆಹಣ್ಣೆ ಜಾಸ್ತಿ ಹಾಕೋಣ. ನಿಂಬೆಹಣ್ಣು ಜಾಸ್ತಿ ಹಸಿ ಇಲ್ಲಿ ವರ್ಷು ನೋಡಿ ಗಾಯ್ಸ್ ನನ್ನ ತಮ್ಮ ಹೆಂಗೆ ಸೇವೆ ಮಾಡ್ತಾನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಇದೆ ತಗ. ನೀರಿಲ್ವಾ ಪಾನಿ? ಒಳ್ಳೆ ಚಾಟ್ ತಿಂದ್ವಿ. ಈಗ ಚರ್ಮುರಿನ ಇತ್ತು 50 ರೂಪಾಯಿ ಅಂತೆ. ನಮ್ಮೂರಲ್ಲಿ ನೋಡಿದ್ರೆ 20 ರೂಪಾಯಿ 10 ರೂಪಾಯಿ ಎಲ್ಲ ಕೊಡ್ತಾರೆ. ಸಖತ್ತ ಇರೋದು. ಸ್ವಲ್ಪ ಕಾಸ್ಟ್ಲಿ. 30 ರೂಪಾಯಿನೇ. ಯಾರು ಹೇಳಿದ್ದು ನಮಗೆ? ಬಾ ಇಲ್ಲ 30 ರೂಪಾಯಿ ಆಯಿತು. 30 ರೂಪಾಯಿ ಹಿಡ್ಕೊ. 30 ರೂಪಾಯಿ ಆದರೂ ಪರವಾಗಿಲ್ಲ, ತಿನ್ಬೋದಿತ್ತು. 50 ರೂಪಾಯಿ ಅಂದರು. ಅವ್ರಿಗೆ ಕನ್ನಡ ಬರುತ್ತೆ ಆ್ಯಕ್ಚುಲಿ. ಮೋಸ್ಟ್ಲಿ ಕಲ್ತಿರ್ಬೋದು ಫುಲ್ಲು. ಏನೂ ಇಲ್ಲ. ಇವಾಗ ಸ್ವಲ್ಪ ಹೊಟ್ಟೆ ಸೇರಿ ತಿನ್ಕೊಂಡು ಇವಾಗ ನೋಡಿ ಗೈಸ್ ಇದೆ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. A few moments later. ಗೈಸ್ ಅದು ಸಿಗಲಿಲ್ಲ ಇವತ್ತು ದರ್ಶನ. ಇವತ್ತೇನೋ ಉತ್ಸವ ಮೂರ್ತಿನ ಹೊಡ್ಸ್ತಾರಂತೆ. 6 ಗಂಟೆ ಕ್ಲೋಸ್ ಮಾಡಿದ್ದಾರೆ. ನಾಳೆ 3:30 ಬೆಳಗಿನ ಜಾವ ಬನ್ನಿ ಅಂತಂದರು. ಸುಮ್ಮನೆ ಹಂಗೆ ಹೋಗಿ ದೇವಸ್ಥಾನದ ಒಳಗಡೆ ಎಲ್ಲ ಒಂದು ರೌಂಡ್ ಹಾಕೊಂಡ್ಬಂದ್ವಿ. ಬೇರೆ ದೇವಸ್ಥಾನಕ್ಕೆ ಹೋದ್ವಿ. ಆದರೆ ಮೇಯ್ನ್ ಟೆಂಪಲ್ ಮಾತ್ರ ಕ್ಲೋಸ್ ಇದೆ. ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ ಎಲ್ಲ ಕೇರಳದಲ್ಲಿ ಲಾಟ್ರಿ ವ್ಯಾಲಿಡ್ ಇದೆ. ಸೊ ನಮ್ಮ ಹುಡುಗರೆಲ್ಲ ಲಾಟ್ರಿ ತಂತವ್ರೆ. ಟಿಕೆಟ್ಸ್ ಎಷ್ಟು ತಗೊಂಡ್ರು? डजन है हाल हाल मतलब एक बड़ा हॉल पूरा जना एक ही बेड रहेगा. बेडशीट सब रहेगा. हाँ वैसा ठीक है. वो एक आदमी आएगा मेरा साथ आएगा, वो देखेगा तो अच्छा रहेगा. वो अच्छा रूम है, नीट एंड क्लीन रूम है. उधर जाके हम आप एक आदमी हमारा साथ आएगा, वो दिखाएगा, पसंद है तो पूरा आदमी उधर कितना कैश प्राइस कितना वो अभी बताएगा. ಹಾಂ ಕಾಲ್ ಕರೋ. ಏನು ಪ್ಯಾಕೇಜ್ ಅಂತೆ ಅವತ್ತಣಿದ್ರು ಆ ಥರ ಇದು ಟ್ರಿಪ್ಪಿಗೆ ಇಲ್ಲೆಲ್ಲ ಪ್ಯಾಕೇಜ್ಗೆ ಇಲ್ಲ. पैकेज वो लोकल साइट सीइंग, बैक वाटर, कोवलम बीच. कितना? वो गाड़ी को 800 रुपया पूरा घूम के. ಏ ಇಲ್ಲಿ ಈ ಬಾರೋ ಅಲ್ಲಿ ತಗೊಂಡು ಇಲ್ಲಿ ಬಾರೋ. ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ಮಾತಾಡ್ತೀಯ ಪ್ಯಾಕೇಜ್ ಬಗ್ಗೆ? ಇದೇನೋ 1,000 ಎಷ್ಟು ಅಂದ್ರಲ್ಲ. ಹೋಗೋದ ಬೇಡವಾ? ನಾಳೆಗೆ? ನಾಳೆ ಅಲ್ಲ, ಯಾವತ್ತಿಗೆ ಹೇಳ್ತಿರೋದು ಇವರು? ನಾಳೆಗೆ ಅನ್ಕೋತೀನಿ. जटाई को ಮತ್ತೆ ವಾಪಸ್ ಬರ್ಬೋದಲ್ಲ ಇಲ್ಲಿ? जटाई जानेगा. जटाई जो ये अच्छा है, इधर का लोकल से जो नहीं हम जटाई दूसरा जगह में जटाई जाना है. जटाई कितना बजे निकलता है इसमें? इसमें कल जाएगा तो कल कितना बजे? कितना कल सुबह कितना बजे फिक्स करना है. ನಾವು ಅಲ್ಲಿಗೆ ಹೋಗಿ ಬೇಗ ಬರ್ಬೋದಾ? ಈ ಜಟಾಯಿ ಮಿಸ್ ಆಗುತ್ತೆ. ಹಾಂ 200 ರೂಪಾಯಿ ಕೊಟ್ಟು 4 ಟಿಕೆಟ್ ಮಾಡಿದ್ದಾರೆ. ನೋಡೋಣ ಯಾರಿಗೆ ಯಾವ್ದಾರ ಲ್ಯಾಟ್ರಿ ಹೊಡಿಯುತ್ತೆ ಅಂತ. ಇಲ್ಲ ಯಾವಾಗ ಲ್ಯಾಟ್ರಿ ಹೊಡಿ ನಂಗೆ 0.5%. ಕೇರಳ ವ್ಯಾಲಿಡ್ ಚೀಟಿ ಎಷ್ಟು ನಂಬರ್ ತೋರಿಸೋ ವ್ಯಾಲಿಡ್ ಪ್ರೂಫಿಗೆ? 24 224 ಸಂಜೆನದೇ ಚಿಟ್ಟೆ ನೋಡ್ಕೊಬೇಡಪ್ಪ ಒಂದ್ಸಲ. ನೋಡ್ಕೊಂಡಾಯ್ತು. ಹಾಸ್ಗಿರುತ್ತೆ ರೋಟಲ್ಲಿ ಹಾಕಲ್ಲ. ಇವಾಗ 200 ರೂಪಾಯಿನ ನಾನು ಫೋನ್ ಪೇ, ನೀನು ಫೋನ್ ಪೇ ಎಲ್ಲ ಲೆಕ್ಕ ಇಟ್ಕೊಳ್ರು, ಆಮೇಲೆ ಬರುತ್ತೆ. ಕಳಿಸ್ತೀನಿ. ನಾನು ವರ್ಕ್ ಮಾಡ್ತಾ ಕೂತಿರ್ತೀನಿ. ನನ್ನ 15 ಅವರು ನಾನು 50 ಮಾಡೋವರೆಗೆ ಮಾತಾಡ್ಸ್ಬೇಡ. ಬೇಡ ಮಾಡು ನಾನು ಮಾಡಲ್ಲ ಇವತ್ತು. 50ಕ್ಕೆ ಎಷ್ಟು? 2.2 ಮಾಡು ಅವ್ರು ಮಾಡ್ಕೋಬೇಕಲ್ಲ. ಟ್ರಿಪ್ಪಿಗೆ ಬಂದಿದ್ದು ಅದೇ ಸ್ಕ್ಯಾನ್ ಮಾಡ್ಕೊಂಡು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟು. ಅದೇ ಫೋಟೋ ಲೆಕ್ಕ ಹಿಂದೆ ಅದನ್ನೇ ಫೋಟೋ ಲೆಕ್ಕ ಫೋನ್ ಅದು ಕಾಂತಿನ ವರುಣ್ ಲಾಟ್ರಿ
ಅಷ್ಟೇ.